ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಹಿರಿಯ ಐಎಎಸ್ ಅಧಿಕಾರಿ ಮಾಂತೇಶ್ ಬೆಳಗಿ ಕಾರು ಅಪಘಾತಕ್ಕೀಡಾಗಿದ್ದು, ಘಟನೆಯಲ್ಲಿ ಮಾಂತೇಶ್ ಬೆಳಗಿ ಸೇರಿದಂತೆ 4 ಸಾವನ್ನಪ್ಪಿದ್ದಾರೆ. ವಿಜಯಪುರದಿಂದ ಕಲಬುರಗಿಗೆ ತೆರಳುತ್ತಿದ್ದ ವೇಳೆಯಲ್ಲಿ ಕಲಬುರಗಿಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಏಕಾಏಕಿ ಅಡ್ಡ ಬಂದ ಶ್ವಾನವನ್ನ ಉಳಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ್ದ KA04NC 7982 ಸಂಖ್ಯೆಯ ಇನೋವಾ ಕಾರ್ ಪಲ್ಟಿಯಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಸಹೋದರರಾದ ಶಂಕರ ಬೆಳಗಿ, ಈರಣ್ಣ ಸಿರಸಂಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಐಎಎಸ್ ಅಧಿಕಾರಿ ಮಾಂತೇಶ್ ಬೆಳಗಿ ಅವರು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಮಾಂತೇಶ್ ಬೆಳಗಿ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಐಜಿಪಿ ಶಾಂತನು ಸಿಂಹ, ಕಲಬುರಗಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. 1974 ಮಾರ್ಚ್ 27ರಂದು ಜನಿಸಿದ ಮಾಂತೇಶ್ ಬೆಳಗಿ ಅವರು 2012ರ ಕರ್ನಾಟಕ ಕೆಡರ್ನ ಐಎಎಸ್ ಅಧಿಕಾರಿಯಾಗಿದ್ದು, ಪ್ರಸ್ತುತ ಅವರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು. ಇನ್ನು ಮಾಂತೇಶ್ ಬೆಳಗಿ ಅವರು ಬೆಸ್ಕಾಂ MD ಸಹ ಆಗಿದ್ರು. ಅಲ್ಲದೆ ದಾವಣಗೆರೆ, ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿದರು. ಸುಮಾರು 5:30ಗೆ ಜೇವರ್ಗಿ ಬೈಪಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದು ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರು. ನಮ್ಮ ಸೇವೆಯಲ್ಲಿ ಇರೋರು ಒಬ್ಬ ಹಿರಿಯ IAS ಅಧಿಕಾರಿ ಮಾಂತೇಶ್ ಬೆಳಗಿ ಅವರು, ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು, ಹಿಸ್ ಓನ್ ಕಸಿನ್ ಬ್ರದರ್ಸ್, ಅವ್ರು 3 ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ 1 ಡ್ರೈವರ್, 5 ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ. ಅವರು ಸಿಂಧಿಗಿ ಕಡೆಯಿಂದ ಬರ್ತಾಯಿದ್ರು. ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾಯಿದ್ರು ಅವ್ರ ಫ್ಯಾಮಿಲಿ ಮೆಂಬರ್. ಅಲ್ಲಿ ಒಂದು ಬೈಪಾಸ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾವು ಆಗಿದೆ ಇಬ್ಬರದು. ಅದ ನಂತರ 3 ಸರ್ವೈವರ್ಸ್ಗೆ ಇಮಿಡಿಯೇಟ್ಲಿ ಕಲಬುರಗಿಗೆ ಶಿಫ್ಟ್ ಆಗಿದೆ. ಇದರಲ್ಲಿ 3 ಸರ್ವೈವರ್ಸಲ್ಲಿ ಒಬ್ಬರು ತೀರಿ ಹೋಗಿದ್ರು, ಶ್ರೀ ಮಾಂತೇಶ್ ಬೆಳಗಿ ಸರ್ ಅವರು. ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ. ಇನ್ನೊಬ್ಬರು ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ, ಅವ್ರನ್ನೂ ಕಾಫಿ ಸೀರಿಯಸ್ ಇದ್ದಾರೆ. ಅವ್ರನ್ನೂ ಈಗ ICUಯಲ್ಲಿ ಇದ್ದಾರೆ. ವಿ ವಿಲ್ ಮೇಕ್ ಆಲ್ ದಿ ಅರೇಂಜ್ಮೆಂಟ್ಸ್ ಫಾರ್ ಆಲ್ ದ ಪೊಲೀಸ್ ಪ್ರೊಸೀಜರ್ಸ್. PM ಸಹ ಮುಗಿಸಿ ಅವ್ರ ಫ್ಯಾಮಿಲಿಗೆ ವಾಪಸ್ ಕಳಿಸ್ಕೊಡೋದಕ್ಕೆ ವಿ ಎಕ್ಸ್ಪ್ರೆಸ್ ಆರ್ ಡೀಪೆಸ್ಟ್ ಕಂಡೋಲೆನ್ಸಸ್. ಇಡೀ ಜಿಲ್ಲಾಡಳಿತದಲ್ಲಿ ಇರೋದು ಎಲ್ಲ ಅಧಿಕಾರಿ ವರ್ಗನವರು ಇದು ಭಾಳ ಬೇಸರ ತಂದಿರೋದು ವಿಷಯ. ಅವ್ರ ಫ್ಯಾಮಿಲಿಗೆ ಭಗವಂತರು ಅವ್ರಿಗೆ ಸ್ಟ್ರೆಂತ್ ಕೊಡಲಿ ಅಂತ ಆಶಿಸುತ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಎಮರ್ಜೆನ್ಸಿನಲ್ಲಿ 3 ಪೇಷಂಟ್ ಬಂದಿದ್ರು. ಆ 3 ಪೇಷಂಟ್ನಲ್ಲಿ 1 ಪೇಷಂಟ್ ಬ್ರಾಡ್ ಡೆಡ್ ಇತ್ತು, 1 ಪೇಷಂಟ್ ಸ್ಟೇಬಲ್ ಆಗಿದೆ, ಇನ್ನೊಂದು ಪೇಷಂಟ್ ಕ್ರಿಟಿಕಲ್ ಇಲ್ಲಿದೆ. ಆ ಪೇಷಂಟ್ಗೆ ಬೈಲ್ಯಾಟ್ರಲ್ ಫ್ಲೈಲ್ ಚೆಸ್ಟ್ ಇದೆ, ಅದಕ್ಕೆ ಬೈಲ್ಯಾಟ್ರಲ್ಲಿ ICD ಪ್ಲೇಸ್ಮೆಂಟ್ ಮಾಡಿದ್ವಿ. ಬಂದಾಗ BP ಬರೀ 70 ಸಿಸ್ಟೋಲಿಕ್ ಅಷ್ಟೇ ಇತ್ತು. ಸೊ ಈಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಪೇಷಂಟ್ ವೆಂಟಿಲೇಟರ್ ಮೇಲೆ ಇದೆ, ಇನ್ನೊಂದು ಪೇಷಂಟ್. ಸೊ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ. 24 ಅವರ್ಸ್ ಪೇಷಂಟಿಗೆ ಇಂಟೆನ್ಸಿವ್ ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಈ 3 ಪೇಷಂಟ್ನಲ್ಲಿ 1 ಪೇಷಂಟ್ ಬ್ರಾಡ್ ಡೆಡ್ ಇತ್ತು, 1 ಪೇಷಂಟ್ ಸ್ಟೇಬಲ್ ಇದೆ, ಅದನ್ನು ಪೇಷಂಟ್ ICUದಲ್ಲಿ ಇದೆ, ಅದಕ್ಕೂ ಚೆಸ್ಟ್ ಇಂಜುರಿ ಇದೆ. ಅಷ್ಟು ಜಾಸ್ತಿ ಬಟ್ ಆ ಪೇಷಂಟ್ ಸ್ಟೇಬಲ್ ಇದೆ. IAS ಆಫೀಸರ್ ಮಾಂತೇಶ್ ಬೆಳಗಿ ಅನ್ನೋ ಪರಿಸ್ಥಿತಿ ನಿಮ್ಮ ಹಾಸ್ಪಿಟಲ್ ಬಂದಾಗ ಯಾವ ರೀತಿ ಇತ್ತು? ಬಂದಾಗ ಅವ್ರದ್ದು BP ಇದ್ದಿಲ್ಲ, ಪಲ್ಸ್ ಇದ್ದಿಲ್ಲ, ಸ್ಯಾಚುರೇಷನ್ ಇದ್ದಿಲ್ಲ, ಪ್ಯೂಪಿಲ್ಸ್ ಫಿಕ್ಸ್ಡ್ ಅಂಡ್ ಡೈಲೇಟೆಡ್ ಇತ್ತು. ಸೊ ECG ತೆಗೆದು ನೋಡಿದ್ರೆ ಅದು ECG ಫ್ಲಾಟ್ ಇತ್ತು. ಸೊ ಅದಕ್ಕೆ ಬ್ರಾಡ್ ಡೆಡ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದ್ವಿ. ಸ್ಪಾಟಲ್ಲಿ ಡೆತ್ ಆಗಿರ್ಬೋದು ಸರ್, ಸ್ಪಾಟಲ್ಲಿ ಆಗಿರ್ಬೋದು, ಬರುವಾಗ ಆಗಿರ್ಬೋದು. ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಇದಿಲ್ಲ ಸರ್, ಇದಿಲ್ಲ ಜೀವ ಇರಲಿಲ್ಲ ಸರ್. ಎಷ್ಟು ಜನ ಟೋಟಲ್ 3. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ,
ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.